ಅಯ್ಯಪ್ಪ. ಹಲೋ, ಸ್ಮೆಲ್ಲು ಗಾಯಿಸ್ಲಿ. ಯಾರು ಹೇಳ್ತಾ ಇರೋದು? ಒಂದ್ಸಲಿ ಕಾಣಿಸ್ಕೊಂಡು ಮತ್ತೆ ಕಾಣಿಸ್ಕೊಂಡಿರ ಇರ್ಬೇಡಿ ಗಾಯ್ಸ್. ಹಲೋ, ಏಯ್ ಯಾರ್ರೀ ನೀವು? ಹಲೋ ಹಲೋ, ಅಯ್ಯಪ್ಪ. ನೀವು ಯಾರಾದರೂ ಆಗಲಿ, ನಾನು ನಿಮಗೆ ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ. ಅಯ್ಯಪ್ಪ ಸ್ವಾಮಿ, ನನ್ನ ಫಾಲೋ ಮಾತ್ರ ಮಾಡಬೇಡಿ. ನನ್ನ ನೋಡ್ತಾ ಇದ್ರೆ ಮಾತ್ರ ದಯವಿಟ್ಟು ನನ್ನ ಫಾಲೋ ಮಾಡಬೇಡಿ. ನಾನು ನಿಮಗೆ ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ. ನೋಡ್ಬಿಡ್ತದೆ ಗೈಸು. ಅಮ್ಮ, ಹಲೋ, ಹೇಗೆ ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ವಿಹಾರಿ. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವತ್ತಾದರೆ ನಾನು ಪಾರ್ಟ್ 2 ಗೋಸ್ಟ್ ಹಾಂಟೆಡ್ ಡ್ಯಾಮ್. ಸೊ ಡ್ಯಾಮ್ ಶೋರಾಗಿ ಹೇಳ್ತೀನಿ. ಇವತ್ತೇನಾದರೂ ನನಗೇನಾದರೂ ಕಾಣಿಸ್ಕೊಂತು ಅಂದರೆ ನಾನು ಕ್ಲೀನಾಗಿ ಫೋಕಸ್ ಮಾಡೋ ಅಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಗಾಯ್ಸ್, ಸುಮಾರು ಜನ ಹೇಳ್ತಾ ಇದ್ದಾರೆ ಟಾರ್ಚ್ ಒಳ್ಳೆದು ತೊಗೊಳ್ಳಿ ಅಂತ. ಗಾಯ್ಸ್, ನನ್ನ ಹತ್ರ ಇರೋದೇ ಇದೊಂದು ಟಾರ್ಚು. ಆ್ಯಂಡ್ ಈ ಟಾರ್ಚು ಫೋಕಸ್ ತುಂಬ, ನನಗೆ ಗೊತ್ತಿರೋ ಪ್ರಕಾರ ತುಂಬ ಫೋಕಸ್ ಬರುತ್ತೆ. ಆ್ಯಂಡ್ ಗಾಯ್ಸ್, ಮೈನ್ ಥಿಂಗ್ ಕ್ಯಾಮ್ರಾ ತೊಗೊಳ್ಳಿ. ಓಕೆ, ತೊಗೊತೀನಿ ಗಾಯ್ಸ್, ಕ್ಯಾಮ್ರಾ ತೊಗೊತೀನಿ. ಆ್ಯಂಡ್ ಯಾಕಂದರೆ ನಾನು ಕ್ಯಾಮ್ರಾ ತೊಗೊಂಡು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಗಾಯ್ಸ್. ಸುಮಾರು ಕಡೆ ಹಾಂಟೆಡ್ ಲೊಕೇಶನ್ಸ್ಗೆ ಹೋಗಿದ್ದೀನಿ. ಅಲ್ಲಿ ರಾಬರ್ಸ್ ಬಿದ್ದು ನನ್ನ ಕ್ಯಾಮ್ರಾ, ಮೈಕ್ ಸೆಟ್ಸು, ಆಮೇಲೆ ಡ್ರೋನ್ ಕ್ಯಾಮ್ರಾ ಎಲ್ಲ, ಗೋಪ್ರೋ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಐಫೋನ್ಗಳು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದರಿಂದ ನಾನು ಏನಾದರೂ ಯೂಟ್ಯೂಬ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂದ್ರೂ ಭಯ ಆಗುತ್ತೆ. ಒಂದು ವೇಳೆ ಭಯ ಆಗಿ ಮತ್ತೆ ಏನಾದರೂ ಯಾರಾದರೂ ಕಳ್ಳರು ಬಿದ್ದರೆ ಮತ್ತೆ ಹೋಗ್ಬಿಡುತ್ತಲ್ವ ಅಂತ ಒಂದು ಹೊಟ್ಟೆ ಉರಿ ಅಷ್ಟೇ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗಾಯ್ಸ್, ನೋಡಿ, ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಯಾಕೆ ಹೇಳ್ತೀನಿ ಗೊತ್ತಾ ಗಾಯ್ಸ್? ನಾನು ತಿಳ್ಕೊಂಡ್ರೆ ನೀವು ನಂಬ್ತಿರೋ ಬಿಡ್ತಿರೋ, ಈ ಫೇಕ್ ಅಪ್ಲಿಕೇಶನ್ಸ್, ಗೇಮಿಂಗ್ ಅಪ್ಲಿಕೇಶನ್ಸ್ ಬರುತ್ತಲ್ವ, ಅದನ್ನು ಪ್ರಮೋಷನ್ ಮಾಡಿ ನಾನು ಬೇಕಾದಷ್ಟು ದುಡ್ಡು ಮಾಡ್ಕೋಬೋದು. ಬಟ್ ನಾನು ಆ ಥರ ಮಾಡೋಕ್ಕೋಗಲ್ಲ. ಯಾಕಂದರೆ ನನ್ನ ನಂಬ್ಕೊಂಡು, ಗೋಸ್ಟ್ ವಿಹಾರಿ ನಂಬ್ಕೊಂಡು ಸುಮಾರು ಜನ ಆಲ್ಮೋಸ್ಟ್ 9,000 ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದಾರೆ. ಆ 9,000 ಫ್ಯಾಮಿಲಿ ಮೆಂಬರ್ಸಲ್ಲಿ ಕೂಡ ಯಾರಾದರೂ ಒಬ್ಬರು ಲಾಸ್ ಆದ್ರೂ ಅದು ನನಗೆ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಅಯ್ಯೋ, ಗೋಸ್ಟ್ ವಿಹಾರಿ ಹೇಳಿದ್ನಪ್ಪ, ಅದಕ್ಕೆ ನಾನು ಡೌನ್ಲೋಡ್ ಮಾಡ್ಕೊಂಡು ಗೇಮ್ ಮಾಡಿದೆ, ಎಲ್ಲ ಕಳ್ಕೊಂಬಿಟ್ಟೆ ಅನ್ನೋದು ನಂಗೆ ಇಷ್ಟ ಇಲ್ಲ. ಸೊ ದೇವರು ಇವತ್ತಿಲ್ಲ ಅಂದರೆ ನಾಳೆ ಕೊಡ್ತಾನೆ. ಆ್ಯಂಡ್ ಗೈಸ್, ನಿನ್ನೆ ಯಾರಾದರೆ ಪಾರ್ಟ್ 1 ನೋಡಿಲ್ವೋ, ಆ ಪಾರ್ಟ್ 2 ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಇಲ್ಲಾಂದರೆ ಮೇಲ್ಗಡೆ ಐಕಾರ್ಡಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಆ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿ, ಎಲ್ಲ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗೈಸ್, ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ. ಯಾಕಂದರೆ ನಂಗೆ ವ್ಯೂಸ್ ಬರ್ತಾಯಿದೆ, ಯಾರೂ ಲೈಕ್ ಮಾಡ್ತಾಯಿಲ್ಲ, ಗೊತ್ತಾಗ್ತಾಯಿಲ್ಲ ನಾನು ಮಾಡೋ ವಿಡಿಯೋ ಇಷ್ಟ ಆಗ್ತಾಯಿದೆಯಲ್ವ ಅಂತ. ಗೈಸ್, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗೈಸ್, ಇವತ್ತು ಪಾರ್ಟ್ 2 ಮಾಡೋಕ್ಕೆ ಬಂದಿದ್ದೀನಿ. ಸಿಂಗಲ್ ಹಂಟಿಂಗೇ ಬರ್ತಾಯಿದ್ದೀನಿ, ಸಿಂಗಲ್ ಹಂಟಿಂಗೇ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ದಿನ ಸ್ಯಾಲ್ರಿ ಬರೋವರೆಗೂ ಸ್ವಲ್ಪ ನಾನು ಸಿಂಗಲ್ ಹಂಟಿಂಗೇ ಮಾಡಬೇಕು. ಇವಾಗ ಮಲ್ಲೇಶ್ನ ಕರ್ಕೊಂಬಂದು ಮಾಡಿ ಅಂತೀರಾ, ಮಲ್ಲೇಶು ಅವನೂ ಪ್ರಾಬ್ಲಮಲ್ಲಿದ್ದಾನೆ. ಸೊ ನನ್ನ ಕೇಟ್ರಿಂಗ್ ಬಿಸ್ನೆಸ್ ಡೌನ್ ಇದೆ. ಏನಕ್ಕಂದರೆ ಈಗ ಅನ್ಸೀಸನ್ನು. ಆ್ಯಂಡ್ ಅದರಿಂದ ನಾನು ಮಲ್ಲೇಶ್ನ ಕರ್ಕೊಂಬರೋಕ್ಕಾಗ್ತಾಯಿಲ್ಲ.
ಯಾವುದೋ ಅಮೌಂಟ್ ಬರಬೇಕಾಯಿತು, ಬಂದಿಲ್ಲ. ಬಟ್ ಬರುತ್ತೆ, ನಾನು ಆವಾಗ ಟೀಮ್ನ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಮೇನ್ ಥಿಂಗ್ ಈಸ್ ಗೈಸ್, ನಂದು ಓನ್ ಬಿಸ್ನೆಸ್ಸು ಶಾಸ್ತ್ರಿ ಕೇಟರ್ಸ್ ಅಂತ ಇದೆ. ಸೊ ನಾನು ಈ ಗೃಹ ಪ್ರವೇಶ, ಆಮೇಲೆ ಮದುವೆ ಕೇಟ್ರಿಂಗು, ಆಮೇಲೆ ಉಪನಯನ, ನೇಮಿಂಗ್ ಸೆರ್ಮನಿ ಏನಾದರೂ ಇರಲಿ, ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಬಂದು ಕೇಟ್ರಿಂಗ್ ಮಾಡ್ತೀವಿ. ಸೊ ತಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇರೋರಾದರೆ ದಯವಿಟ್ಟು ನನ್ನ ಬಿಸ್ನೆಸ್ ನಂಬರು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ. ಡೆಫಿನೆಟಾಗಿ ಒಳ್ಳೆ ಕೇಟ್ರಿಂಗು, ಒಳ್ಳೆ ಫುಡ್ಡು, ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟು ಚೆನ್ನಾಗಿ ಕೊಡ್ತೀವಿ ಅಂತ ತಿಳ್ಕೊಂಡು ಈ ವಿಡಿಯೋಗಾದರೆ ಹೋಗೋಣ. ಗೈಸ್, ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ನೋಡಿ. ಆ್ಯಂಡ್ ಇಲ್ಲಿನ ಸ್ಟೋರಿ ಏನಂದರೆ ಗೈಸ್, ಇದೊಂದು ಡ್ಯಾಮು. ಈ ಡ್ಯಾಮಲ್ಲಿ ವಾಟ್ರೆಲ್ಲ ನಿಂತ್ಕೊಳ್ಳುತ್ತೆ. ಮೇಲ್ಗಡೆಯಿಂದ ಬರೋ ಬೆಟ್ಟದ ನೀರೆಲ್ಲ ಈ ಡ್ಯಾಮಲ್ಲಿ ಬಂದು ಸೇರಿಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ನಾನು ಇದೇ ಊರಲ್ಲಿ ಸ್ವಲ್ಪ ಜನನ ವಿಚಾರಿಸಿದೆ. ಸುಮಾರು ಜನ ತೀರ್ಕೊಂಡು ಬೆಳಗ್ಗೆ ಹೊಲ ಗದ್ದೆಗಳಿಗೆಲ್ಲ ಹೋಗ್ತಾ ಇರ್ತಾರಲ್ವ ರೈತರಿಗೆ, ಅವ್ರಿಗೆಲ್ಲ ಕಾಣಿಸ್ಕೊಂಡು, ಅಣ್ಣ ನನ್ನ ಮನೆಗೆ ಕರ್ಕೊಂಡೋಗಿ, ಅಣ್ಣ ಊರಿಗೆ ಕರ್ಕೊಂಡೋಗಿ, ಅಣ್ಣ ನಾನು ಇಲ್ಲಿಂದ ದೂರ ಕರ್ಕೊಂಡೋಗಿ ಅಂತ ಕೇಳಿದಾರಂತೆ. ಕೇಳಿ ಆ ಮನುಷ್ಯ ಹಿಂಗೆ ತಿರುಗೋಷ್ಟೊತ್ತಿಗೆ ಆ ಮನುಷ್ಯ ಅದು ಯಾವುದಾದ್ರೆ ಮಾತಾಡಿದೆಯೋ ಅದು ಇಲ್ವಂತೆ. ಸೊ ಇದು ನನಗೆ ಸುಮಾರು ದಿನದಿಂದ ನನಗೆ ಕಂಟಿನ್ಯೂಸ್ಲಿ ನ್ಯೂಸ್ ಬರ್ತಾನೆ ಇತ್ತು. ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ದೇವ್ರ ದಯದಿಂದ ಬಂದುಬಿಟ್ಟಿದ್ದೀನಿ. ಸೊ ವಿಡಿಯೋ ಆದರೆ ಮಾಡ್ತೀನಿ. ಸೊ ನೀವು ಜಸ್ಟ್ ನೋಡಬೇಕಾಗಿರೋದು ವಿಡಿಯೋ ನೋಡಿ ಲೈಕ್ ಮಾಡೋದು ಒಂದೇ ಗೈಸ್. ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಗೈಸ್. ಯಾಕಂದರೆ ಒಂದು ಚಾಲೆಂಜ್ ಇದೆ ಗೈಸ್. ದಯವಿಟ್ಟು ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ತಾಪತ್ರಯ ಪಡ್ತಾಯಿದ್ದೀನಿ. ಸೊ ನಾನು ಎಲ್ಲ ನಮ್ಮ ಮಲ್ಲೇಶ್ ಕೂಡ ತಾಪತ್ರಯ ಪಡ್ತಾಯಿದ್ದಾರೆ. ಸೊ ದಯವಿಟ್ಟು ನೀವು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ವಿಡಿಯೋ ನೋಡಿ. ನನಗೂ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೆ ನೋಟಿಫಿಕೇಷನ್ ಅಂದರೆ ರೆಕಮೆಂಡೇಷನ್ ಆಗುತ್ತೆ. ಸೊ ನನಗೆ 1,000 ವ್ಯೂಸ್ ಬಂದ್ರೂ 100 ಲೈಕ್ಸ್ ಬರ್ತಾಯಿಲ್ಲ. ಸೊ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡ್ತೀರ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೈಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ವಿಡಿಯೋ ಆಡೋದ್ರೆ ಹೋಗೋಣ. ಸೊ ಗೈಸ್, ಹೇಳಿದ್ನಲ್ಲ ಕ್ಯಾಟ್ರಿಂಗ್ ಬಗ್ಗೆ, ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ದಯವಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಆಗಿ. ಏನಾದರೂ ಫಂಕ್ಷನ್ ಇರಲಿ, ಮಿನಿಮಮ್ 30 ಮೆಂಬರ್ಸಿಂದ 3000 ಮೆಂಬರ್ಸ್ವರೆಗೂ ಕ್ಯಾಟ್ರಿಂಗ್ ಮಾಡ್ತೀನಿ ಅಂತ ತಿಳ್ಕೊಂಡು ಈ ವಿಡಿಯೋ ಆದರೆ ಹೋಗೋಣ. ಸೊ ಲೈಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ವಿಡಿಯೋಗೆ ಹೋಗೋಣ. ಸೊ ಗೈಸ್, ಮುಂದೆ ಹೋಗೋಣ. ಹಲೋ, ಯಾರಾದರೂ ಇದ್ದೀರಾ? ಗೈಸ್, ಏನೋ ಸೌಂಡ್ ಬಂತು. ಹಲೋ, 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 ಹೇ ಗಾಯ್ಸ್, ಹಲೋ ಗಾಯ್ಸ್, ಕೇಳಿಸ್ಕೊಳ್ಳಿ ಸೌಂಡು. ಹಲೋ, ಯಾರು ಹತ್ತಿದ್ದು ಇವಾಗ? ಹತ್ತಿದ್ದ ಕಿರ್ಚಿದ್ದ? ಹಲೋ, ಗಾಯ್ಸ್ ಯಾರು ಹೇಳ್ತಾ ಇದ್ದಾರೆ ಗಾಯ್ಸ್? ಹಲೋ,
ಯಾರಾದರೂ ಇದ್ದೀರಾ? ಗೈಸ್ ಯಾರು ಕಾಣಿಸ್ಕೊಂತ ಇಲ್ಲ. ಟ್ರೈನಾ? ಹಲೋ, ಗೈಸ್ ಮಳೆ ಬರೋಂಗಿದೆ. ಟ್ರೈನು ಏನಾದರೂ ಸೌಂಡ್ ರೆಕಾರ್ಡ್ ಆಗಬೇಕಾದ್ರೆ ಟ್ರೈನ್ ಸೌಂಡ್ ಬರುತ್ತೆ. ಗೈಸ್ ಯಾರು ಹೂ ಅಂತ ಇದ್ದಾರೆ, ಹೂ 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 ಅಂತ ಇದ್ದಾರೆ. ಹಲೋ, ಗೈಸ್ ಇವತ್ತು ಮಧ್ಯಾಹ್ನ ನಾನು ಲೈವ್ ಇಟ್ಟಿದ್ನಲ್ಲ ನೋಡಿ, ಅಲ್ಲಿ ಟ್ರೈನ್ ಬರ್ತಾಯಿದೆ, ಅಲ್ಲಿ ಟ್ರೈನ್ ಬರ್ತಾಯಿದೆಯಲ್ಲ, ಆ ಟ್ರೈನಲ್ಲಿ ಒಳಗಡೆ ಹಂಗೆ ಹೋದರೆ ಗುಹೆ ಬರುತ್ತೆ ಗೈಸ್. ಸೊ ಆ ಗುಹೆಯಲ್ಲಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೀಮ್ ಬಂದಮೇಲೆ ಮಾಡೋಣ. ಗೈಸ್ ಇಲ್ಲೆಲ್ಲ ಹುಳುಗಳು ಜಾಸ್ತಿ ಇದೆ ಗೈಸ್. ಗೈಸ್ ಇಲ್ಲೇನೋ ಹತ್ಕೊಂಡು ಇವಾಗ ಹತ್ತಂಗೆ ಆಯಿತು. ಈ ಹುಳುಗಳು ಬೇರೆ ನೋಡಿ, ಮೊನ್ನೆ ಕಾಣಿಸಿದ್ದು ಇಲ್ಲ ನನಗೆ, ಇವತ್ತು ಯಾರೂ ಇಲ್ಲ. ಇಲ್ಲಿ ಯಾರೋ ಹತ್ಕೊಳ್ಳಂಗಾಯ್ತು ಇವಾಗ. ಯಾರು ಹತ್ತಿತ್ತು ಇವಾಗ ಗಾಯ್ಸ್. ಒಂದು ಹೇಳ್ತಾ ಇದ್ದೀನಿ ಗಾಯ್ಸ್, ಏನಂತಾರೆ ಅದನ್ನು ಗಾಯ್ಸ್, ಹಿಂಗೆಲ್ಲ ನಡ್ಕೊಂಬರ್ತೀನಲ್ಲ ಗಾಯ್ಸ್, ಏನೋ ಗೊತ್ತಿಲ್ಲ ನನಗೆ. ಮೊನ್ನೆ ಒಂದು 100 ಲೊಕೇಶನ್ಗೆ ಹೋಗಿದ್ದೆ, ಆವಾಗಿಂದ ಕನಸಲ್ಲಿ ಅದೇ ಬರ್ತಾಯಿದೆ. ಸೊ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ, ಯಾವತ್ತೂ ಹಿಂಗಾಗಿಲ್ಲ. ಬಟ್ ಏನಕ್ಕಾಯ್ತು ಅಂತಲೇ ಗೊತ್ತಿಲ್ಲ. ನೋಡೋಣ. ಮಂಜುನಾಥ ಸ್ವಾಮಿ ಇದ್ದಾರೆ ಗೈಸ್. ಕೆಳಗಡೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮಂಜುನಾಥ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಸೊ ಮುಂದೆ ಹೋಗೋಣ. ಯಾರಾದರೂ ಇದ್ದೀರಾ? ಗೈಸ್ ಯಾರಿದ್ದಾರೆ? ಸದ್ಯಕ್ಕೆ ಯಾರೂ ಇಲ್ಲ. ಗೈಸ್ ಯಾಕೆ ಫೋಕಸ್ ಡಿಮ್ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಡಿಮ್ ಆಗ್ತಾಯಿದೆ. ಓ, ಟಾರ್ಚು ಲೂಸ್ ಆಗ್ಬಿಡ್ತು. ಓಕೆ, ಒಂಟಿ ಮನೆ. ಹೈ, ಹಲೋ ಗೈಸ್, ಹಲೋ, ನಾನೇನು ಇಲ್ಲಿ ಮಾತಾಡೋದು? ಹಲೋ,
ಗಾಯ್ಸ್ ಎಲ್ಲೋದ್ರು ಗಾಯ್ಸ್? ಇವಾಗ ತಾನೇ ಕಾಣಿಸ್ಕೊಂತ. ಗಾಯ್ಸ್ ಇವಾಗ ತಾನೇ ಇಲ್ಲಿ ಕೂತಿತ್ತು, ಇವಾಗಿಲ್ಲಿ. ಗಾಯ್ಸ್ ಎಲ್ಲೋಗ್ಬಿಟ್ರು ಇಷ್ಟು ಬೇಗ? ಹಲೋ ಹಲೋ, ಹಲೋ, ಎಲ್ಲಿಂದ ಸೌಂಡ್ ಬರ್ತದೆ? ಹಲೋ, ನಿಮ್ಗೆ ಎಂಥ ತೊಂದರೆ ಮಾಡಿಲ್ಲ, ನಾ ಮಾಡೋಕ್ಕೂ ಬಂದಿಲ್ಲ. ನಿಮ್ಗೆ ಎಂಥಾದ್ರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ನನ್ನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿ. 2-3 ಸಲ ಕಾಣಿಸ್ಕೊಂಡ್ರಿ, ಮತ್ತೆ ಕಾಣಿಸ್ಕೊಂಡಿಲ್ಲ. ನೆನ್ನೆನೂ ಬಂದಿದ್ದೆ. ದಯವಿಟ್ಟು ಯಾರಾದರೂ ಇದ್ದರೆ ಹೇಳಿ. ಹೈ, ಹಲೋ, ಏಯ್ ನೆನ್ನೆನೂ ನನ್ನ ಮುಟ್ಟಿದ್ರಿ, ಯಾರ್ರೀ? ಏಯ್ ಇಲ್ಲಿ ನೋಡಿ, ನೀವು ಬಚ್ಚಿಕೊಂಡು ಕಣ್ಣ ಮುಚ್ಚಲ ಆಟ ಆಡೋದಲ್ಲ. ಗೈಸ್ ಯಾರೋ ಹೊಡೆದಿದ್ದು. ಗೈಸ್ ಹಿಂಗಂದ್ರೆ ಹಿಂದೆ ತಿರುಗಬೇಕಂದ್ರೆ, ಅಂದರೆ ಮುಂದೆ ನೋಡ್ಕೊಂಡು ಹೋಗ್ಬೇಕಂದ್ರೇ ಯಾರು ಬಂದು ಹಿಂದೆ ಹೊಡೆದ್ಬಿಡ್ತಾರಂತ ಇದಾಗತ್ತೆ. ಆಗಲೇ ಯಾರೋ ಕಾಣಿಸಿದ್ರು, ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ. ಸೊ ಗೈಸ್ ಒಂದ್ಸಲಿ ಕಾಣಿಸ್ಕೊಂತು. ಸೊ ಏನೋ ನೋಡ್ತಾ ಇದೆ, ನೋಡಲಿ. ನಿಮ್ಗೆ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ.
ಹಲೋ ಗಾಯ್ಸ್, ಇದು ಯಾರೋ ಸೈಕೋ ಕಿರ್ಸ್ದಂಗೆ ಎಲ್ಲಿದ್ದೀರಿ ನೀವು? ಸರ್, ಮೇಡಮ್, ಯಾರಾದರೂ ಇದ್ದೀರಾ? ಗೈಸ್, ಸೌಂಡ್ ಇಲ್ಲೇ ಕೇಳಿಸ್ತಾ ಇದೆ, ಮತ್ತು ಯಾರು ಕಾಣಿಸ್ತಾ ಇಲ್ಲ. ಹಲೋ, ಗೈಸ್, ಇಲ್ಲಿ ನೋಡಿ, ನೆಗೆಟಿವ್ ಎನರ್ಜಿ ಹಿಂಗೆ ಹೊಡ್ಕೊತಾ ಇದೆ. ಹಲೋ, ಯಾರಾದರೂ ಇದ್ದೀರಾ? ನೋಡಿ, ಇಷ್ಟು ದೂರ ಬಂದಿದ್ದೀನಿ, ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ. ನನ್ನ ಕಣ್ಮುಂದೆ ಕಾಣಿಸ್ಬೋದು, ಯಾರಾದರೂ ಇರಲಿ, ನಿಮ್ಗೆಂತ ಹಾನಿ ಮಾಡೋಕ್ಕಂತೂ ಬಂದಿಲ್ಲ. ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಾನು ಮಾತಾಡೋದು ಕೇಳಿಸ್ತಿದ್ಯಾ ನಿಮಗೆ? ಸರ್, ಮೇಡಮ್, ನೀವು ಯಾರಾದರೂ ಇದ್ರೆ ನನ್ನ ಮುಂದೆ ಬನ್ನಿ. ನಿಮ್ಗೆಂಥದ್ದು ತಾಪತ್ರಯ ಮಾಡೋಕ್ಕಂತೂ ಬಂದಿಲ್ಲ. ಒಂದ್ಸಲಿ ಕಾಣಿಸ್ಕೊಂಡು ಮತ್ತೆ ಕಾಣಿಸ್ಕೊಂಡಿರ ಇರ್ಬೇಡ. ಗಾಯ್ಸ್, ಹಲೋ, ಏಯ್ ಯಾರ್ರೀ ನೀವು? ಹಲೋ ಹಲೋ, ಅಲ್ಲೇ ರೀ, ಬರ್ತೀನಿ. ಅಯ್ಯಪ್ಪ, ಎಲ್ಲ ಪಡ್ಕೋದಿನ್ನ. ಯಾರೋ ಕಾಣಿಸ್ಕೊಂಡು ಗಾಯ್ಸ್, ಮೇಲೆ ಹತ್ಬೋದು, ಬಟ್ ನೀವೇನಾದರೂ ಈ ಬ್ರಿಡ್ಜ್ ಮೇಲೆ ಇದ್ದೀರಾ? ನೀವೇನಾದರೂ ಬ್ರಿಡ್ಜ್ ಮೇಲೆ ಇದ್ದರೆ ನನ್ನ ನೋಡ್ತಾ ಇದ್ದೀರಾ ನೀವು? ಪಾಪ ಗೈಸ್, ಅಲ್ಲಿ ನೋಡಿ, ಕೋತಿಗಳು ನೋಡಿ ಹೆಂಗೆ ಮಲಗಿದೆ ಪಾಪ. ಹಲೋ
ಗಾಯ್ಸ್ ಕೋತಿ ಕೂಡ ಏನೂ ಮಾಡ್ತಾಯಿಲ್ಲ. ಮತ್ತೆಲ್ಲಿಂದ ಅವು ನೋಡಿ ಅಲ್ಲೊಂದು ಕೂತಿದೆ. ಅಪ್ಪ ಸುಮ್ಮನೆ ಓಡಿ ಬಂದೆ. ಗಾಯ್ಸ್ ಅಲ್ಲಿ ಯಾರು ಹತ್ತಿದ್ದು ಇವಾಗ? ಹಲೋ, ಯಾರು ಇವಾಗ ಯಾರೋ ಹತ್ತಿದ್ರು? ಗೈಸ್ ಇಲ್ಲೇ ನಡೀತಾ ಇರೋದು. ಯಾಕಂದರೆ ಇಲ್ಲಿ ನೋಡಿ ಎಷ್ಟು ಹಳ್ಳ ಇದೆ ಅಂದರೆ ಇದು ಕಾಣಲ್ಲ ಗೈಸ್. ಇಲ್ಲಿ ನೋಡಿ ಎಷ್ಟು ಹಳ್ಳ ಇದೆ ಅಂದರೆ ನೋಡಿ, ಇಲ್ಲಿಂದನೇ ಸೌಂಡ್ ಬರ್ತಾ ಇರೋದು. ಎಲ್ಲೂ ಅಲ್ಲ ಗೈಸ್ ಇದು. ಇಲ್ಲಿ ನೋಡಿ ಗೈಸ್, ಒಂದು ವೇಳೆ ಕೆಳಗಡೆಯಿಂದ ಏನಾದರೂ ಅಳ್ತಾ ಇದ್ದಾರ, ಕೆಳಗಡೆಯಿಂದ ಹೋಗೋಣ. ಈಗ ಎಲ್ಲ ಹತ್ರ ಅಂತಲೇ ಗೊತ್ತಾಗಿಲ್ಲ. ಯಾರಾದರೂ ಇದ್ದೀರಾ? ಇಷ್ಟು ದೊಡ್ಡ ಶಟ್ರ್ ನೋಡಿ ಇದು. ಇಲ್ಲಿ ಬಿದ್ದು ತೀರ್ಕೊಂಡಿದ್ದಾರೆ ಅಂದರೆ ಇದು ನೋಡ್ತಾ ಇದ್ರೇ ಕಣ್ತಿರುತ್ತೆ ಗಾಯ್ಸ್. ನೋಡಿ ಈ ನೀರಲ್ಲಿ ಬಿದ್ದು ತೀರ್ಕೊಂಡಿದ್ದಾರಂತೆ ಹುಡುಗ. ಯಾರ್ಯಾರೋ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಗಾಯ್ಸ್ ಆಲ್ಮೋಸ್ಟ್ ಡ್ಯಾಮ್ ಕೆಳಗಡೆನೇ ಬಂದ್ಬಿಟ್ಟಿದ್ದೀನಿ. ಆ ಹುಡುಗರು ಎಲ್ಲಾದರೆ ತೀರ್ಕೊಂಡಿದ್ರು ಅಲ್ಲಿ. ಬಟ್ ಹಲೋ ಗಾಯ್ಸ್, ಇಲ್ಲೇನೋ ಸೌಂಡ್. ಯಾರದು? ಗಾಯ್ಸ್ ಅಲ್ಲಿ ಗೇಟ್ ಯಾರೋ ತೆಗ್ದಿದ್ದಾರೆ. ಹಲೋ, ಯಾರಿದು? ಏನಿಲ್ಲ, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇದೆಯಾ? ಹಿಂಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಿಲ್ಲಿ. ಹೈ ಇದಕ್ಕೆ ಏನು? ಹಲೋ ಗೈಸ್, ಏನಾದ್ರು ದಾರಿ ತೋರಿಸ್ತಾ ಇದೆಯಾ ಇಲ್ಲೋ? ಹಲೋ
ಯಾರಾದರೂ ಇದ್ದೀರಾ? ಗಾಯ್ಸ್ ಗಾಯ್ಸ್ ಯಾರೋ ಹೇಳಿದರು ಗೇಟ್ನ ಮಾತ್ರ ನೀವೇ ತಾನೇ ಮುಚ್ಚಿದ್ದು ಅಂತ. ಇವಾಗ ನಾನು ಏನು ಹೇಳಲಿ? ಹಾಂ ಗಾಯ್ಸ್, ಇಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಬಟ್ ನಿಜ ಹೇಳಿದ್ರೆ ಯಾರೂ ನಂಬಲ್ಲ. ಇವಾಗ ನಾನು ಗೇಟ್ ಮುಚ್ಚಿರೋದೇ ನನಗೆ ಶಾಕ್ ಆಗಿಬಿಟ್ಟಿದೆ. ಬಟ್ ನನಗೊಂದು ಡೌಟ್ ಏನಂದರೆ, ಅದೇನಾದರೂ ಇಲ್ಲಿ ಕೆಳಗಡೆ ಏನಾದರೂ ಇದೆಯಾ? ಏನಾದರೂ ಗೇಟ್ ತೆಗೆದು ದಾರಿ ತೋರಿಸ್ತಾ ಇದೆಯಾ ಅಂತ ಒಂದು ಡೌಟ್ ಇದೆ ಗಾಯ್ಸ್. ಹಲೋ, ಅಪ್ಪ ಅಮ್ಮ, ಅಯ್ಯಪ್ಪ. ಹಲೋ, ಯಾರ್ರೀ, ಎಲ್ಲಿದ್ದೀರಿ ಗೈಸ್? ಎಲ್ಲಿಂದ ಸೌಂಡ್ ಬರ್ತಿದೆ ಇದು? ಇಲ್ಲಿಂದನೇ ಸೌಂಡ್ ಬರ್ತಾ ಇರೋದು. ಯಾರೇ ಹತ್ತಿದ್ದು ಇವಾಗ? ಅಯ್ಯಪ್ಪ ಗಾಯ್ಸ್, ಯಪ್ಪ ಕೆಳಗಡೆ ಇಳಿಯೋಕ್ಕೆ ಗಾಯ್ಸ್ ಏನು ಸ್ಟೆಪ್ಸು. ಗಾಯ್ಸ್ ಇವಾಗ ಯಾರಾದರೂ ಇದ್ದೀರಾ ಗಾಯ್ಸ್? ಇಲ್ಲಿ ನೋಡಿ, ಸ್ವಲ್ಪ ಜನ ಹೇಳ್ತಾರೆ ನಾನು ಏನೋ ಫೇಕ್ ಮಾಡಿಬಿಡ್ತಾಯಿದ್ದೀನಿ, ಏನೋ ಮಾಡಿಬಿಡ್ತಾಯಿದ್ದೀನಿ ಅಂತ. ಇವಾಗ ನೋಡಿ, ಇವಾಗ ಯಾರಾದರೂ ಬಂದು ವೀಡಿಯೋ ಮಾಡಿ ಗಾಯ್ಸ್. ಒಂದು ಹೇಳ್ತೀನಿ, ಈ ಗೇಟ್ ನನಗೆ ಕಮೆಂಟ್ಸು ಬೇಕಾದಷ್ಟು ತಪ್ಪಾಗಿ ಕಮೆಂಟ್ಸ್ ಮಾಡಿದ್ರಿ. ಇವಾಗ ಗೇಟ್ಗೇನೋ ನಾನೇ ಕ್ಲೋಸ್ ಮಾಡಿದ್ದೀನಿ, ನಾನೇ ಇದು ಮಾಡಿದ್ದೀನಿ ಅಂತ. ಇವಾಗ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತದೆ. ಇದಕ್ಕೆ ಏನು ಹೇಳ್ತೀರಾ ಗಾಯ್ಸ್? ಕೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇವಾಗ ಎಲ್ಲೂ ಹೋಗೋದಪ್ಪ, ಎಲ್ಲೂ ಕಾಣಿಸ್ಕೊಂಡು ಇಲ್ಲ. ನನಗಾಗಲ್ಲಪ್ಪ ಸ್ವಾಮಿ. ಗಾಯ್ಸ್, ಕೆಳಗಡೆ ಹತ್ತೋದು, ಮೇಲ್ಗಡೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡೋಕ್ಕೆ ಬೇಜಾರಾಗ್ಬಿಡುತ್ತೆ, ಸುಸ್ತಾಗ್ಬಿಡುತ್ತೆ ಗಾಯ್ಸ್. ಇಲ್ಲಿ ನೋಡಿ, ಬೆವ್ತೋಗ್ಬಿಟ್ಟೆ. ಅಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ. ಗಾಯ್ಸ್ ಹಲೋ, ನೀವು ನಮ್ಮ ಪಕ್ಕದಲ್ಲೇ ಇದ್ದೀರಾ? ಎಲ್ಲಿದ್ದೀರಾ ಅಂತ ಹೇಳಿ ನೋಡ್ಬೋದಾ? ನಿಮ್ಗೆಂಥದ್ದು ಅಲ್ಲಿ ನೋಡಿ ಗಾಯ್ಸ್. ಇವಾಗ ನಾನು ಏನು ಹೇಳಲಿ ನಿಮಗೆ? ನಾನು ಇರೋದು ಇಲ್ಲಿದ್ದೀನಿ, ಇಷ್ಟು ದೂರದಿಂದ ನಾನೊಬ್ಬನೇ ಹೆಂಗೆ ಮುಚ್ಚೋಕ್ಕಾಗುತ್ತೆ? ನಿಮ್ಮ ಕಮೆಂಟ್ಸ್ ಮಾಡೋರಿಗೆ ಇದು ಎಕ್ಸಾಂಪಲ್ಲು, ಓಕೆನಾ? ನಾನು ಅಲ್ಲಿ ನೋಡಿ, ಇಲ್ಲಿ ಬಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಬಂದರೆ ಇಲ್ಲಿ ಬರುತ್ತೆ. ಆಗಲ್ಲ ಗಾಯ್ಸ್, ಬೇಜಾರಾಗ್ಬಿಟ್ಟಿದೆ. ಅಮ್ಮ, ನೀನು ಯಾರು ಅಂತ ಗೊತ್ತಿಲ್ಲ, ನಾನು ಜಸ್ಟ್ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಯ್ಯಪ್ಪ, ಈ ಬಾಕ್ಸ್ ಒಳಗಡೆನಾ? ಈ ಬಾಕ್ಸಲ್ಲಿ ಸೌಂಡ್ ಬರ್ತಾಯಿದೆಯಾ ಗಾಯ್ಸ್? ಇದು ಲಾಕ್ ಮಾಡಿದ್ದಾರೆ, ಇದೇನೋ ಎಲೆಕ್ಟ್ರಿಕ್ ಬಾಕ್ಸ್ ಇದ್ದಂಗಿದೆ. ಯಾರಾದರೂ ಇದ್ದೀರಾ ಒಡೆ?
ಏನೇನೋ ಹುಚ್ಚಿನ ಥರ ಮಾತಾಡ್ತಾ ಇದ್ದೀನಿ ಗಾಯ್ಸ್. ಗಾಯ್ಸ್ ಇದೇ ಬಾಕ್ಸಿಂದ ಸೌಂಡ್ ಬರ್ತಾ ಇರೋದು. ಹಲೋ ಹಲೋ, ಇಲ್ಲಿಂದಾನೆ ಗಾಯ್ಸ್. ಹಲೋ, ಯಾರ್ರೀ? ಯಾರು ಗಾಯ್ಸ್? ಊಸ್ ಬಾಂಬ್ ಸೌಂಡ್ ಬರ್ತಿ ಗಾಯ್ಸ್. ಗಾಯ್ಸ್ ಎಲ್ಲಿಂದ ಅಳ್ತಾ ಇದ್ದೀರಿ ನೀವು? ನಿಮ್ಗೆ ಎಂಥ ತೊಂದರೆ ಮಾಡಿಲ್ಲ, ಮಾಡೋಕ್ಕೂ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ ಗೈಸ್. ಇಷ್ಟೊತ್ತಿಗೆ ಗೇಟು, ಇವಾಗ ಇದು ಗಾಯ್ಸ್ ಕಂಡುಹಿಡಿಯೋಕ್ಕೆ ಆಗ್ತಾಯಿಲ್ಲ ಎಲ್ಲಿದೆ ಅಂತ. ನೀವು ನನ್ನ ಮೇಲೆ ಎಂಥದ್ದು ಕಣ್ಣಿಡಕ್ಕೆ ಹೋಗ್ಬೇಡಿ. ನಿಮ್ಗೆ ಎಂಥದ್ದು ತೊಂದರೆ ಮಾಡಿಲ್ಲ, ಮಾಡೋದು ಇಲ್ಲ. ನಿಮ್ಗೆ ಎಂಥದ್ದು ಸಹಾಯ ಬೇಕಾದರೆ ಕೇಳಿ ಗಾಯ್ಸ್. ಹಳೆ ಬರೋಂಗಿದೆ, ಮಿಂಚ್ತಾ ಇದೆ. ಅಲ್ಲಿ ನೋಡಿ, ಏಯ್ ಹಲೋ ಹಲೋ, ಗೈಸ್ ಏನೋ ಬಂತು ಇವಾಗ ಹೊರಗಡೆ. ಅಯ್ಯಪ್ಪ ಗಾಯ್ಸ್, ಏನು ಆಟ ಆಡ್ತಾ ಇದ್ದೀರಾ ನೀವು? ಇಲ್ಲಿ ಸ್ಟೆಪ್ಸ್ ಎಷ್ಟೆಷ್ಟು ಉದ್ದ ಇದೆ ಗೊತ್ತಾ? ನಿಮ್ಗೆ ಎಂಥದ್ದು ತೊಂದರೆ ಮಾಡಿಲ್ಲ ನಾನು. ಆಟ ಆಡ್ತಾ ಇದ್ದೀರಾ ನೀವು? ಅಪ್ಪ ಗಾಯ್ಸ್ ಯಾರು? ಹೇಯ್ ಹಲೋ, ಹಲೋ ಗಾಯ್ಸ್, ಅಷ್ಟು ದೂರ ಹೋಗೋಕ್ಕಾಗುತ್ತಾ? ಹಲೋ ಗೈಸ್, ಝೂಮ್ ಮಾಡೋಣ. ಗೈಸ್, ಆ ಕೆರೆ ಒಡೆ ಹೋಯ್ತು, ಆ ಡ್ಯಾಮ್ ಒಡೆ ಹೋಯ್ತು. ಝೂಮ್. ಅಪ್ಪ, ಇವಾಗ ಡ್ಯಾಮ್ ಒಡೆ ಹೋಯ್ತು. ನಾನಿವಾಗ ಅಲ್ಲಿಗೆ ಹೋಗ್ಬೇಕಾ? ಅಷ್ಟು ದೂರದಲ್ಲಿ. ಗಾಯ್ಸ್ ಸ್ಮೆಲ್ಲು ಗಾಯಿಸಲಿ, ಸ್ಮೆಲ್ಲು ಗಾಯಿಸಲಿ. ಹಲೋ
ಗಾಯ್ಸ್ ಇಲ್ಲೇ ಎಲ್ಲೋ ಸೌಂಡ್ ಬರ್ತಿದೆ ಗಾಯ್ಸ್. ಯಾರು ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದು? ಹಲೋ ಗಾಯ್ಸ್, ಇಲ್ಲೇ ತುಂಬ ಇದೆ ಗಾಯ್ಸ್. ಗಾಯ್ಸ್ ಫುಲ್ಲು ರೆಡ್ಡಲ್ಲಿ ಹೊಡ್ಕೊತಾ ಇದೆ. ಇಲ್ಲಿಲ್ಲ ಗಾಯ್ಸ್, ಇಲ್ಲೇ ಎಲ್ಲೋ ಇದೆ ಗಾಯ್ಸ್. ಹಲೋ, ಈ ಥರನೂ ವಾಯ್ಸ್ ಬರುತ್ತಾ? ಯಾರಿರೋದು? ಸೈಲೆಂಟ್ ಆಗ್ಬಿಡ್ತು. ಯಾರಾದರೂ ಇದ್ದೀರಾ? ಗಾಯ್ಸ್, ಇನ್ನು ಇದು ನೋಡಿ, ಇದೆಲ್ಲ ಕೆರೆನೇ, ಇನ್ನು ಇದೆಲ್ಲ ಡ್ಯಾಮ್ ವಾಟ್ರೆ. ಬಂದಿದ್ದೀನಿ ನೋಡಿ, ಎಷ್ಟು ಗಾಳಿ ಇದೆ ಅಂದರೆ ಗಾಯ್ಸ್, ಇಲ್ಲಿ ಕಾಣೋದೇ ಇಲ್ಲ ಗಾಯ್ಸ್. ಮಳೆ ಬರೋಂಗಿದೆ, ಮಿಂಚ್ತಾ ಇದೆ ನೋಡಿ, ಮಿಂಚು ಬರ್ತಾಯಿದೆ. ಓ, ಇನ್ನು ಮುಂದೆ ಹೋಗ್ಬೇಕಾ ಗಾಯ್ಸ್? ಅಲ್ಲಿ ನೋಡಿ ಗಾಯ್ಸ್. ಹಲೋ ಗಾಯ್ಸ್, ಕಾಣಿಸ್ತಾ ಇದೆ ನಿಮಗೆ? ಹಲೋ, ಏಯ್ ಅಲ್ಲೇ ನಿಂತ್ಕೊಳ್ರಿ. ಏಯ್ ನೋಡು, ಅಯ್ಯಪ್ಪ ಬೀಳ್ತಾ ಇದ್ದಾರೆ ಗಾಯ್ಸ್. ಅಮ್ಮ, ಅಯ್ಯಪ್ಪ, ಎಲ್ಲಿದ್ದೀರಪ್ಪ? ಎಲ್ಲಿ ಬಂದ್ರಪ್ಪ? ಗಾಯ್ಸ್, ಎಲ್ಲಿ ಬಂತು? ನೀನು ಹಿಂಗೆ ಹತ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಮ್ಮ. ಅಪ್ಪ, ಅಯ್ಯಪ್ಪ, ಹಲೋ, ಗೈಸ್, ಇದೇನೋ ಇಷ್ಟೊತ್ತು ಚೆನ್ನಾಗಿತ್ತು, ಇವಾಗೇನು ಬೇರೆ ಥರ ವಾಯ್ಸ್ ಬರ್ತಾಯಿದೆ ಗೈಸ್. ಓಡಿ ಗೈಸ್, ಓಡಿ ಓಡಿ ಸುಸ್ತಾಗ್ಬಿಟ್ಟಿತ್ತು. ನನಗೇನೋ ಅಟ್ಯಾಕ್ ಮಾಡೋಂಗಿದೆ ನೋಡಿ. ಹಲೋ, ಅಯ್ಯಪ್ಪ, ಗಾಯ್ಸ್ ಯಾಕೋ ತುಂಬ ಕೋಪದಲ್ಲಿ ಕಿರ್ಚಂಗಿದೆ. ನಾವು ಇನ್ನೂ ಹೋಗಬೇಕು, ಇನ್ನು ತುಂಬ ದೂರ ಹೋಗಬೇಕು. ಅಲ್ಲಿವರೆಗೂ ವೀಡಿಯೋ ಆನಲ್ಲೇ ಇಟ್ಟಿರ್ತೀನಿ ನೋಡಿ. ನೀವು ಯಾರಾದರೂ ಆಗಲಿ, ನಾನು ನಿಮಗೆ ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ. ಅಯ್ಯಪ್ಪ ಸ್ವಾಮಿ, ಅಮ್ಮ, ನನ್ನ ಫಾಲೋ ಮಾತ್ರ ಮಾಡಬೇಡಿ. ನನ್ನ ನೋಡ್ತಾ ಇದ್ರೆ ಮಾತ್ರ ದಯವಿಟ್ಟು ನನ್ನ ಫಾಲೋ ಮಾಡಬೇಡಿ. ನಾನು ನಿಮಗೆ ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ. ಅಮ್ಮ, ಓಡಿ ಬರ್ತದೆ ಗೈಸ್. ಅಮ್ಮ
ಗಾಯ್ಸ್ ಸುಸ್ತಾಗ್ಬಿಟ್ಟೆ ನಾನು. ಇಲ್ಲೆಲ್ಲ ಕುತ್ಕೊಳಕ್ಕಾಗಲ್ಲ. ನನ್ನ ವೈಫ್ ಹೇಳೋದು ನೀರು ತೊಗೊಂಡೋಗು ಅಂತ. ನೀರು ತೊಗೊಂಬಂದಲ್ಲ. ಅದೇನು ವಾಯ್ಸ್ ಹಂಗೆ ಕಿರ್ಚಿಬಿಡ್ತು. ಅಮ್ಮ ಬೆವತೋಗ್ಬಿಟ್ಟೆ ಗಾಯ್ಸ್. ಹಾಗೆ ತಗೊಳ್ಳಿ, ಸ್ವಲ್ಪ ಕುತ್ಕೊಳ್ತೀನಿ ಗಾಯ್ಸ್. ಹೇಳೋದೇನೆಂದರೆ ಗೈಸ್, ಹಂಟಿಂಗ್ ಅಂತೀವಿ ಹೊರತು ಹಂಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ. ಅಲ್ಲಿ ನೋಡಿ, ಇನ್ನು ನಾನು ಈ ರೋಡಲ್ಲಿ ಹಂಗೆ ನಡ್ಕೊಂಡೋಗಿ ಬೈಕ್ ಹತ್ರ ಹೋಗ್ಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಸೊ ನಾನು ಕೂಡ ಬರ್ತೀನಿ. ನಾಳೆ ವಿಡಿಯೋಲಿ ಮೀಟ್ ಆಗೋಣ. ಬಾಯ್ ಗೈಸ್. ಎಲ್ಲರೂ ಚೆನ್ನಾಗಿರಿ, ಎಲ್ಲಂದ್ರೆ ಅಲ್ಲಿ ಹೋಗ್ಬೇಡಿ. ಬಾಯ್. ಜೈ ಶ್ರೀರಾಮ್.